ಅಕ್ಕನ ಮೇಲೆ ಕಣ್ಣು ಹಾಕಿದ ತಮ್ಮನಿಂದ ಮಸಣ ಸೇರಿದ ಪ್ರೀತ್ಸೆ ಅಂತ ಹೇಳಿ ಯುವತಿಯ ಹಿಂದೆ ಬಿದ್ದಿದ್ದ ಮಂಜುನಾಥ್ ಸುಭಾಷ್ ಅಕ್ಕನ ತಂಟೆಗೆ ಹೋಗ್ತಾ ಇದ್ದಿದ್ದಕ್ಕೆ ಸಿಟ್ಟಿಗೆದ್ದಿದ್ದ. ನೋಡಿ, ಅಕ್ಕನ ಮೇಲೆ ಕಣ್ಣು ಹಾಕಿದ ತಮ್ಮನಿಂದ ಮಸಣ ಸೇರಿದಾನೆ. ಪ್ರೀತ್ಸೆ ಅಂತ ಯುವತಿಯ ಹಿಂದೆ ಬಿದ್ದಿದ್ದ ಮಂಜುನಾಥ್ ಅಕ್ಕನ ತಂಟೆಗೆ ಹೋಗ್ತಾ ಇದ್ದಿದ್ದಕ್ಕೆ 17ರ ಅಪ್ರಾಪ್ತ ಸಿಟ್ಟಿಗೆದ್ದು ಬಿಟ್ಟಿದ್ದ. ಅಕ್ಕನ ಉಸಾಬರಿಗೆ ಬರಬೇಡ ಅಂತ ವಾರ್ನಿಂಗ್ ಮಾಡಿದ್ದ ತಮ್ಮ. ಆದರೂ ಅಕ್ಕನ ತಂಟೆಗೆ ಹೋಗ್ತಾ ಇದ್ದ ಮಂಜುನಾಥ್ ಎಣ್ಣಿ. ಬೆಳಗ್ಗೆ ಪೂಜೆ ಮಾಡಲು ಬಂದಾಗ ಮಂಜುನಾಥ್ಗೆ ಹೊಡೆದು ಹತ್ಯೆ ಮಾಡಲಾಗಿದೆ. ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ರಾಜಾಪುರದಲ್ಲಾಗಿರುವಂಥ ಘಟನೆ ಇದು. ರಾಜಾಪುರದ ಮಂಜುನಾಥ್ ಸುಭಾಷ್ ಎಣ್ಣಿ 23 ವಯಸ್ಸಿನ ಯುವಕ ಇಲ್ಲಿ ಮರ್ಡರ್ ಆಗಿರುವುದು. ಸ್ಥಳೀಯರ ಮಾಹಿತಿ ಮೇರೆಗೆ ಕೊಲೆಗೈದ 17 ವರ್ಷದ ಹುಡುಗ ಬಾಲಕ ಕೊಲೆ ಆಗಿರುವಂಥ ಮಂಜುನಾಥ್ ಫೋಟೋ ತೋರಿಸ್ತಾ ಇದ್ದೀವಿ ನಿಮಗೆ. ಯಾವ ರೀತಿಯಾಗಿ ಕೊಲೆ ಮಾಡಲಾಗಿದೆ ಅನ್ನೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಏನು ಕಾರಣ ಹಾಗಾದರೆ ಅಂತ ಅಂದರೆ, ಈತ ಒಂದು ಹುಡುಗಿನ ಇಷ್ಟಪಡ್ತಾ ಇದ್ದ, ಆಕೆ ಹಿಂದೆ ಹೋಗ್ತಾ ಇದ್ದ. ಬಟ್ ಆಕೆಯ ತಮ್ಮ ಈತನಿಗೆ ವಾರ್ನಿಂಗ್ ಕೊಟ್ಟಿದ್ದ, ನಮ್ಮ ಅಕ್ಕನ ತಂಟೆಗೆ ಬರಬಾರ್ದು ನೀನು ಅಂತ ಹೇಳಿ. ಬಟ್ ಈತ ಮತ್ತೆ ಆಕೆಯ ಹಿಂದೆ ಹೋಗಿದ್ದಕ್ಕೆ 17 ವರ್ಷದ ಬಾಲಕ ಈತನನ್ನ ಕಬ್ಬಿಣದ ರಾಡ್ನಿಂದ ಹೊಡೆದು ಕೊಲೆ ಮಾಡಿದ್ದಾನೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಬೆಳಗಾವಿ ರಿಪೋರ್ಟರ್ ರಾಜೇಶ್ ಹೂಗಾರ್ ಸಂಪರ್ಕದಲ್ಲಿದ್ದಾರೆ. ರಾಜೇಶ್, ಯಾವಾಗ ಆಗಿರುವಂಥ ಘಟನೆ ಇದು? ಘಟನೆಗೆ ಅಸಲಿ ಕಾರಣ ಏನು? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ಎಸ್ ರಾಮ್, ಏನಂತಂದ್ರೆ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ರಾಜಾಪುರ ಗ್ರಾಮದಲ್ಲಿ ನಿನ್ನೆ ಬೆಳಗ್ಗೆ ಈ ರೀತಿ ಒಂದು ಘಟನೆ ಆಗಿರ್ತಕ್ಕಂಥದ್ದು. ಏನಂತಂದ್ರೆ, ಮಂಜುನಾಥ್ ಎನ್ನಿಯನ್ನು ಏನೋ ಹುಡುಗ ಇದ್ದಾನೆ, ಈತನ ಮರ್ಡರ್ ಆಗಿರ್ತಕ್ಕಂಥದ್ದು. ಮರ್ಡರ್ ಮಾಡುವಂತ ಅಪ್ರಾಪ್ತ ಬಾಲಕ ತನ್ನ ತಂಗಿಯನ್ನ ಸತತವಾಗಿ ಪೀಡಿಸಿದ ಆತನ್ನ ಆ ಅಪ್ರಾಪ್ತ ಬಾಲಕಿಗೆ ಸಾಕಷ್ಟು ತೊಂದರೆಯನ್ನು ಕೊಡ್ತಿದ್ದ. ಈ ಹಿನ್ನೆಲೆಯಲ್ಲಿ ಆತ ವಾರ್ನಿಂಗ್ ಕೂಡ ಮಂಜುನಾಥಿಗೆ ಮಾಡಿದ್ದ. ಹೀಗಾಗಿ ಆ ವಾರ್ನಿಂಗ್ ಕೂಡ ಕ್ಯಾರಿ ಆದಂತ ಮಂಜುನಾಥ್ ತನ್ನ ಹಠವನ್ನ ಮುಂದುವರಿಸಿದ. ಹೀಗಾಗಿ ಇದರಿಂದ ಕುಪಿತಗೊಂಡಂತ ಅಪ್ರಾಪ್ತ ಬಾಲಕ ಏಕಾಏಕಿ ಬೆಳಗ್ಗೆ ಆತ ಒಂದು ಪೂಜೆಯನ್ನ ಮಾಡ್ಲಿಕ್ಕೆ ಗುಡಿಗೆ ಬಂದಂತ ಸಂದರ್ಭದಲ್ಲಿ ತಲೆಗೆ ಹಾರಿಯನ್ನ ಹೊಡೆದು ಕೊಲೆ ಮಾಡಿರ್ತಕ್ಕಂಥದ್ದು. ಸದ್ಯ ಈಗ ಅಪ್ರಾಪ್ತ ಬಾಲಕನು ಕೂಡ ಮೂಡಲಗಿ ಪೊಲೀಸರು ಘಟಪ್ರಭಾ ಪೊಲೀಸರು ಕೂಡ ವಶಕ್ಕೆ ಪಡೆದು ವಿಚಾರಣೆ ಕೂಡ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆರಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.